ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ನಡುವೆ ಚೆನ್ನಾಗಿದ್ದಂತಹ ದೋಸ್ತಿ ಹಾಳಾಗಿದ್ಯಾಕೆ? ಬಯಲಾಯಿತು ರೆಡ್ಡಿ ಮತ್ತು ರಾಮುಲು ನಡುವಿನ ಫೈಟಿಗಿರುವಂತಹ ಅಸಲಿ ಕಾರಣ. ಯತ್ನಾಳ್ ವಿಚಾರದಲ್ಲೂ ರಾಮುಲು ರೆಡ್ಡಿ ಕದನ. ಹಾಗಾದ್ರೆ ಏನಾಯಿತು ಇವರ ಇಬ್ಬರ ನಡುವೆ? ಸ್ನೇಹಿತರನ್ನೇ ದುಶ್ಮನ್ಗಳನ್ನಾಗಿ ಮಾಡಿದ್ದು ಅದೊಂದು ವ್ಯಕ್ತಿ. ಅಣ್ಣ ತಮ್ಮಂದಿರಂತಿದ್ದಂತಹ ರೆಡ್ಡಿ ರಾಮುಲು ದೂರ ಆಗಿದ್ದು ಹೇಗೆ? ರೆಡ್ಡಿ ರಾಮುಲು ವೈರತ್ವ ಯತ್ನಾಳ್ ವಿಚಾರದಲ್ಲೂ ಕೂಡ ಬಹಿರಂಗವಾಗಿದೆ. ಇದು ನಿಮ್ಮ ಫ್ರೀಡಮ್ ಟಿವಿಯ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ನಿಮ್ಮ ಫ್ರೀಡಮ್ ಟಿವಿಗೆ ಸಿಕ್ಕಿರುವಂತಹ ಮಾಹಿತಿ. ಬಯಲಾಯಿತು ರೆಡ್ಡಿ ರಾಮುಲು ಫೈಟ್ ಅಸಲಿ ಕಾರಣ. ನಾವು ಈ ಘಳಿಗೆ ವಿ ಆರ್ ಗೋಯಿಂಗ್ ಟು ಬ್ರೇಕ್. ಹಾಗಾದ್ರೆ ಅದಕ್ಕಿರುವಂತಹ ಅಸಲಿ ಕಾರಣವೇನು? ಸ್ನೇಹಿತರನ್ನೇ ದುಶ್ಮನ್ಗಳನ್ನಾಗಿ ಮಾಡಿದ್ದು ಅದೊಂದೇ ವಸ್ತು. ಅಣ್ಣ ತಮ್ಮಂದಿರಂತಿದ್ದಂತಹ ಇಬ್ಬರ ನಡುವೆ ಹುಳಿ ಹಿಂಡುವಂತಹ ಕೆಲಸ ಮಾಡಿದ್ದು ಯಾರು ಗೊತ್ತಾ? ಹೆಂಗಿದ್ರು ಪ್ರತಿಯೊಂದು ರಾಜಕೀಯ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕಾದರೆ ಇಬ್ಬರು ಜೊತೆಯಲ್ಲಿ ಕೂತು ಕಾಫಿ ಕುಡದೆ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ರು. ಜನಾರ್ದನ ರೆಡ್ಡಿ ಜೈಲಿಗೆ ಹೋದಾಗ, ಜೈಲು ಪಾಲಾದಾಗ ಶ್ರೀರಾಮುಲು ಮರಿ ಕಳೆದುಕೊಂಡಂತಹ ತಾಯಿ ಹಕ್ಕಿ ಹಾಗೆ ಅಳ್ತಾ ಇದ್ರು. ತಾಯಿಯಿಂದ ದೂರವಾದಂತಹ ಮಗುವಿನಂತೆ ಅಳ್ತಾ ಇದ್ದಂತಹ ಶ್ರೀರಾಮುಲು ಒಂದೇ ಒಂದು ಕ್ಷಣ ಮನೆಯ ಕುಟುಂಬದವರಿಂದ ಬೇಕಾದರೂ ದೂರ ಇರ್ತೀನಿ, ಆದರೆ ರೆಡ್ಡಿ ಅಣ್ಣನಿಂದ ದೂರ ಇರೋದಿಲ್ಲ ಅಂತ ಹೇಳಿ ಅಘೋಷಿತ ಘೋಷಣೆ ಮಾಡಿದ್ದಂತಹ ರಾಮುಲು. ಹಾಗಾದರೆ ಇವರ ಇಬ್ಬರ ನಡುವೆ ಆಗಿದ್ದೇನು? ಚೆನ್ನಾಗಿದ್ದಂತಹ ಇವರಿಬ್ಬರು ದೂರ ಆಗೋದಕ್ಕೆ ಕಾರಣವೇನು? ರೆಡ್ಡಿ ರಾಮುಲು ಜಗಳಕ್ಕೆ ಕಾರಣವೇನು? ರೆಡ್ಡಿ ರಾಮುಲು ಜಗಳಕ್ಕೆ ಹಣವೇ ಕಾರಣ ಆಯಿತಾ? ಹಾಗಾದರೆ ಹಣದ ವಿಚಾರದಲ್ಲೇ ಇಬ್ಬರು ದೂರ ಆದ್ರ? ಏನಿದು ಇಬ್ಬರ ಶತ್ರುತ್ವದ ಹಿಂದಿನ ಅಸಲಿ ಕಾರಣ? ಅದನ್ನು ನಾವು ಈ ಘಳಿಗೆ ರಿವೀಲ್ ಮಾಡ್ತೀವಿ. ನಂತರದ ದಿನಗಳಲ್ಲಿ ಹಣ ವಾಪಸ್ ಕೇಳಿದಾಗ ಕೈ ಎತ್ತಿದ್ರಂತೆ ರೆಡ್ಡಿ. ಆವತ್ತು ಕೊಟ್ಟಿದ್ದ ದುಡ್ಡು ವಾಪಸ್ ಕೊಡು ಅಂದ್ರೆ ರೆಡ್ಡಿ ಉಲ್ಟಾ ಮಾತು. ನಾನು ಮೊದಲು ಕೊಟ್ಟಿದ್ದನ್ನು ವಾಪಸ್ ಕೊಡು ಎಂದಿದ್ರಂತೆ ರೆಡ್ಡಿ. ಜೈಲಿಗೆ ಹೋಗೋ ಮೊದಲು ಕೊಟ್ಟಿದ್ನಲ್ಲ ಅದನ್ನು ವಾಪಸ್ ಕೊಡು ಎಂದ ರೆಡ್ಡಿ. ರೆಡ್ಡಿ ರಾಮುಲು ಜಗಳಕ್ಕಿರೋ ಕಾರಣ ಇದು. ಆದರೆ ಆ ಹಣವೆಲ್ಲ ಕೋರ್ಟ್ ಕೇಸ್ಗೆ ಖಾಲಿ ಆಗೋಯ್ತು ಎಂದಿದ್ದ ರಾಮುಲು. ಈಗ ಎಲೆಕ್ಷನ್ ಸೋತ ಮೇಲೆ ದುಡ್ಡಿಲ್ಲದೆ ಪರದಾಡ್ತಿದ್ದಾರೆ ರಾಮುಲು. ರಾಮುಲು ಕೊಟ್ಟ ಹಣ ಕೊಡದೆ ಕೈ ಎತ್ತಿದ್ರ ಜನಾರ್ದನ ರೆಡ್ಡಿ ಎನ್ನುವಂತಹ ವಿಚಾರ. ಕೊಟ್ಟ ಹಣ ವಾಪಸ್ ಕೇಳಿದ್ದಕ್ಕೆ ಸ್ನೇಹಿತನ ವಿರುದ್ಧ ತಿರುಗಿ ಬಿದ್ದಂತಹ ಜನಾರ್ದನ ರೆಡ್ಡಿ. ರೆಡ್ಡಿ ರಾಮುಲು ದೋಸ್ತಿ ಚೆನ್ನಾಗಿತ್ತು. ತಿಂಡಿ ಮಾಡೋದಕ್ಕೂ ಕೂಡ ಇಬ್ಬರು ಒಟ್ಟಿಗೆ ಫ್ಲೈಟಲ್ಲಿ ಹೋಗಿದ್ದು ಕೂಡ ಇದೆ. ಹಿಂಗಿದ್ದಂತಹ ಸ್ನೇಹ ಇದ್ದಕ್ಕಿದ್ದ ಹಾಗೆ ಹಣದ ವ್ಯವಹಾರದಲ್ಲಿ ಕಳೆದು ಹೋಯಿತು. ಈ ಹಣ ಅನ್ನೋದಿದೆಯಲ್ಲ, ಎಂಥವರನ್ನು ಬೇಕಾದರೂ ಹಾಳು ಮಾಡಿಬಿಡುತ್ತೆ. ಒಂದು ಹಣದ ಮದ ತಲೆಗೇರಿದಾಗ ಬೇರೆ ರೀತಿ ಬದಲಾಗ್ತಾರೆ. ಮತ್ತೊಂದು ಹಣದ ವಿಚಾರವಾಗಿ ಅದು ಸಾಲದ ವಹಿವಾಟಾಗಿರಲಿ ಅಥವಾ ಹಣದ ವ್ಯವಹಾರ ಆಗಿರಲಿ, ಹಣ ಅಂತ ಬಂದಾಗ ಸ್ನೇಹಿತರು ಕೂಡ ಬದಲಾಗ್ತಾರೆ. ಜನಾರ್ದನ ರೆಡ್ಡಿ ಮತ್ತು ರಾಮುಲು ಇಬ್ಬರ ನಡುವೆ ನಡೆದಿದ್ದು ಕೂಡ ಇದೆ. ಜನಾರ್ದನ ರೆಡ್ಡಿ ಜೈಲಿನಲ್ಲಿದ್ದಾಗ ಶ್ರೀರಾಮುಲು ನೆರವು ಕೊಟ್ಟಿದ್ರು. ಸಚಿವರಾಗಿದ್ದಾಗಲೂ ಭಾರಿ ನೆರವು ಕೊಟ್ಟಿದ್ರಂತೆ ರಾಮುಲು. ನಂತರದ ದಿನಗಳಲ್ಲಿ ಹಣ ವಾಪಸ್ ಕೇಳಿದಾಗ ಕೈ ಎತ್ತಿದ್ರಂತೆ ರೆಡ್ಡಿ. ಆವತ್ತು ಕೊಟ್ಟಿದ್ದ ದುಡ್ಡು ವಾಪಸ್ ಕೊಡು ಅಂದರೆ ರೆಡ್ಡಿ ಉಲ್ಟಾ ಹೊಡೆದ್ರಂತೆ. ನಾನು ಮೊದಲು ಕೊಟ್ಟಿದ್ನ ವಾಪಸ್ ಕೊಟ್ಟು ಬಿಡು ಅಂದಿದ್ರಂತೆ. ಯತ್ನಾಳ್ ವಿಚಾರದಲ್ಲೂ ಕೂಡ ರಾಮುಲು ರೆಡ್ಡಿ ಒಂದೊಂದು ದಿಕ್ಕು. ಯತ್ನಾಳ್ ಬೆನ್ನಿಗೆ ನಿಂತಿದ್ದಾರೆ ರಾಮುಲು. ಯತ್ನಾಳ್ ಮಾಡಿದ್ದು ತಪ್ಪು ಅಂತಿದ್ದಾರೆ ಜನಾರ್ದನ ರೆಡ್ಡಿ. ಉಚ್ಚಾಟನೆಯಾದ ಯತ್ನಾಳ್ಗೆ ಈಗ ರಾಮುಲು ರಕ್ಷೆ. ಉಚ್ಚಾಟನೆ ಮರುಪರಿಶೀಲಿಸಿ ಎಂದಿರುವಂತಹ ರಾಮುಲು ಯತ್ನಾಳ್ ಇತಿಮಿತಿಯಲ್ಲಿ ಇರಬೇಕು. ಯತ್ನಾಳ್ ವಿಚಾರದಲ್ಲೂ ರೆಡ್ಡಿ ರಾಮುಲು ದ್ವೇಷ ಮುಂದುವರಿಕೆ. ಹಣಕಾಸಿನ ವಿಚಾರಕ್ಕೆ ಇಬ್ಬರ ನಡುವೆ ಕಂದಕ ಸೃಷ್ಟಿಸಿದ್ದು ನಿಜ. ಈಗಲೂ ನಾನಾ ನೀನಾ ಅಂತ ತೊಡೆ ತಟ್ಟಿ ನಿಂತಿದ್ದಾರೆ ರೆಡ್ಡಿ ಮತ್ತು ರಾಮುಲು. ಯತ್ನಾಳ್ ವಿಚಾರದಲ್ಲೂ ರಾಮುಲು ರೆಡ್ಡಿ ಒಂದೊಂದು ದಿಕ್ಕಿನಲ್ಲಿ.
ಯತ್ನಾಳ್ ಬೆನ್ನಿಗೆ ನಿಂತಿದ್ದಾರೆ ರಾಮುಲು. ಸೊ ಯತ್ನಾಳ್ ಮಾಡಿದ್ದು ತಪ್ಪು ಅಂತಿದ್ದಾರೆ ಜನಾರ್ದನ ರೆಡ್ಡಿ. ಉಚ್ಚಾಟನೆಯಾದ ಯತ್ನಾಳ್ಗೆ ಈಗ ರಾಮುಲು ರಕ್ಷೆ ನೀಡಿದ್ದಾರೆ. ಉಚ್ಚಾಟನೆ ಮರುಪರಿಶೀಲಿಸಿ ಎಂದಿರುವಂತಹ ರಾಮುಲು, ಯತ್ನಾಳ್ ವಿಚಾರದಲ್ಲೂ ರೆಡ್ಡಿ ರಾಮುಲು ದ್ವೇಷ ಮುಂದುವರಿಕೆಯಾಗಿದೆ. ಹಣಕಾಸಿನ ವಿಚಾರಕ್ಕೆ ಇಬ್ಬರ ನಡುವೆ ಕಂದಕ ಸೃಷ್ಟಿಸಿದ್ದು ನಿಜ. ಯತ್ನಾಳ್ ವಿಚಾರದಲ್ಲೂ ಕೂಡ ಇಬ್ಬರ ನಡುವೆ ಈಗ ನಾ ಬೇರೆ ನೀ ಬೇರೆ ಎನ್ನುವಂತಾಗಿದೆ. ಆರಂಭದಲ್ಲಿ ಜನಾರ್ದನ ರೆಡ್ಡಿ ಜೈಲಿಗೆ ಹೋಗುವಂಥ ಹೊಸ್ತಿಲಿನಲ್ಲಿ ಸಾಕಷ್ಟು ಬಾರಿ ಸಾಕಷ್ಟು ಸಂದರ್ಭಗಳಲ್ಲೂ ಕೂಡ ರಾಮುಲು ಜನಾರ್ದನ ರೆಡ್ಡಿಗೆ ಹಣಕಾಸಿನ ಸಹಾಯವನ್ನು ಮಾಡಿದ್ದಾರೆ ಸಾಕಷ್ಟು ವಿಚಾರದಲ್ಲಿ. ಹಿಂಗಿದ್ದಾಗ ಕೊಟ್ಟ ಹಣವನ್ನು ವಾಪಸ್ ಕೊಡಿ ಅಂತ ಕೇಳೋದು ಅಪರಾಧವೂ ಅಲ್ಲ, ತಪ್ಪೂ ಅಲ್ಲ. ಕೇಳಿದ್ದಾರೆ ರಾಮುಲು. ಆದರೆ ರೆಡ್ಡಿ ಅದನ್ನು ಕೊಡಲೊಪ್ಪದೇ ಇದ್ದಾಗ ರಾಮುಲು ಅವರಿಂದ ದೂರ ಆದರು. ಎಲೆಕ್ಷನ್ನಲ್ಲೂ ಕೂಡ ಸೋತರು. ಒಂದು MLA ಎಲೆಕ್ಷನ್ಗೆ ಎಷ್ಟು ಖರ್ಚಾಗುತ್ತೆ ಅನ್ನೋ ಕನಿಷ್ಠ ಲೆಕ್ಕಾಚಾರ ಇಲ್ಲದೇ ಇರತಕ್ಕಂಥ ವ್ಯಕ್ತಿಗಳು ಯಾರೂ ಇಲ್ಲ. 60 ರಿಂದ 70 ಕೋಟಿ. ಯತ್ನಾಳ್ ವಿಚಾರದಲ್ಲೂ ರಾಮುಲು ರೆಡ್ಡಿ ಒಂದೊಂದು ದಿಕ್ಕಿಗೆ ಬದಲಾಗಿದ್ದಾರೆ. ಯತ್ನಾಳ್ ಬೆನ್ನಿಗೆ ನಿಂತಿದ್ದಾರೆ ರಾಮುಲು. ಯತ್ನಾಳ್ ಮಾಡಿದ್ದು ತಪ್ಪು ಅಂತಿದ್ದಾರೆ ಜನಾರ್ದನ ರೆಡ್ಡಿ. ಉಚ್ಚಾಟನೆಯಾದ ಯತ್ನಾಳ್ ಈಗ ರಾಮುಲು ರಕ್ಷೆ, ಉಚ್ಚಾಟನೆ ಮರುಪರಿಶೀಲಿಸಿ ಎಂದಿರುವಂತಹ ರಾಮುಲು. ಯತ್ನಾಳ್ ಇತಿಮಿತಿಯಲ್ಲಿ ಇರಬೇಕಿತ್ತು ಅಂತಿದ್ದಾರೆ ರೆಡ್ಡಿ. ಯತ್ನಾಳ್ ವಿಚಾರದಲ್ಲೂ ರೆಡ್ಡಿ ರಾಮುಲು ದ್ವೇಷ ಮುಂದುವರಿಕೆಯಾಗಿದೆ. ಹಣಕಾಸಿನ ವಿಚಾರಕ್ಕೆ ಇಬ್ಬರ ನಡುವೆ ಕಂದಕ ಸೃಷ್ಟಿಸಿದ್ದು ನಿಜ. ಈಗಲೂ ನಾನಾ ನೀನಾ ಅಂತ ತೊಡೆ ತಟ್ಟಿ ನಿಂತಿದ್ದಾರೆ ರೆಡ್ಡಿ ಆ್ಯಂಡ್ ರಾಮುಲು. ಇದು ರಾಮುಲು ಮತ್ತು ರೆಡ್ಡಿ ಬೇರೆ ಬೇರೆ ಆಗೋದಕ್ಕಿರುವಂತಹ ಕಾರಣ. ಜೊತೆಗೆ ಯತ್ನಾಳ್ ಸಂಬಂಧವು ಈ ಒಂದು ಅಂತರಕ್ಕೆ ಕಾರಣವಾಗಿದೆ.